ಅರಪಟ್ಟು ಗ್ರಾಮದ ಕಡಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ಸಂಸ್ಥೆ ವತಿಯಿಂದ ಹಿರಿಯ ಜೀವಿಗಳಿಗೆ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಹಿರಿಯರಾದ ಶಾರದಾ ಕೆಜಿ, ಅಬ್ದುಲ್ಲಾ ಎಂಎ ಹಾಗೂ ಕೋಡಿರ ಪ್ರಕಾಶ್ ಈರಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಿರಿಯರು ತಮ್ಮ ಬಾಲ್ಯ ಹಾಗೂ ಹಿಂದಿನ ದಿನಗಳ ನೆನಪುಗಳನ್ನು ಹಂಚಿಕೊಂಡರು. ಹಿರಿಯರನ್ನು ಗೌರವಿಸಿ ಅವರೊಂದಿಗೆ ಸಮಯ ಕಳೆಯುವಂತೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅರಪಟ್ಟು ಆಯುಷ್ ಇಲಾಖೆಯ ವೈದ್ಯಾಧಿಕಾರಿ ಹಾಗೂ ರೋಟರಿ ಮಿಸ್ಟಿ ಹಿಲ್ಸ್ ಸದಸ್ಯರಾದ ಶುಭಾ ಕೆಜಿ, ರೋಟರಿ ಮಿಸ್ಟಿ ಹಿಲ್ಸ್ ಸಂಸ್ಥೆಯ ನಡೆದು ಬಂದ ಹಾದಿ ಹಾಗೂ ವಿವಿಧ ಸಮಾಜಮುಖಿ ಕಾರ್ಯಗಳ ಕುರಿತು ವಿವರಿಸಿದರು. ಗುರು ಹಿರಿಯರನ್ನು ಗೌರವಿಸುವ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಒಂದು ದೊಡ್ಡ ಮರನ ಕಲ್ಪಿಸ್ಕೊಳ್ಳಿ. ದೊಡ್ಡ ಮರ ಇದೆ. ದೊಡ್ಡ ಮರದ ಬೇರುಗಳು ಹೇಗಿರುತ್ತೆ? ಹೇಗಿರುತ್ತೆ ಬೇರುಗಳು? ಗಟ್ಟಿಯಾಗಿ ಭೂಮಿ ಒಳಗಡೆ ಇರಲ್ವಾ? ನಿಮ್ಮ ಶಾಲೆಯಲ್ಲಿ ಮರಗಳಿಲ್ವಾ? ಇರುತ್ತಲ್ವಾ? ಹಾಗೇನೆ ನಮ್ಮ ಅಜ್ಜ ಅಜ್ಜಿಯರು, ಅವರು ಬೇರುಗಳ ಹಾಗೆ ಹೊರಗಡೆ ಕಾಣಿಸ್ಕೊಳ್ಳಲ್ಲ, ಆದ್ರೆ ಒಳಗಡೆ ನಮ್ಮ ಎಲ್ಲಾ ಕೆಲಸಗಳಿಗೂ ಇದಕ್ಕೂ ನಮಗೆ ಗಟ್ಟಿಯಾಗಿ ಭದ್ರವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಬೇರು ಗಟ್ಟಿಯಾಗಿದ್ರೆ ತಾನೇ ಮರ ಗಟ್ಟಿಯಾಗಿರೋದು. ಸೊ ನಾವು ಏನ್ ಮಾಡಬೇಕು? ನಮ್ಮ ಬೇರುಗಳು ಯಾರು? ನಮ್ಮ ಅಜ್ಜ ಅಜ್ಜಿ ಹಿರಿಯರು. ಕಾರ್ಯಕ್ರಮದಲ್ಲಿ ಶಾಲಾ ಸ್ಥಳದಾನಿಗಳ ಕುಟುಂಬದವರಾದ ಮೋಹಿತ್ ಪೂಣಚ್ಚ, ಶಾಲಾ ಎಸ್ಟಿಎಂಸಿ ಸದಸ್ಯೆ ಕಾವೇರಮ್ಮ, ಶಾಲೆಯ ಮುಖ್ಯೋಪಾಧ್ಯಾಯಿನಿ ಹೇಮಾವತಿ ಹೆಚ್ಎ, ದೈಹಿಕ ಶಿಕ್ಷಕಿ ಶೋಭಾ ಎಂಬಿ, ಲೇಖಕಿ ವತ್ಸಲ ಸೇರಿದಂತೆ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಕಡಂಗ.